ನಿಮ್ ಫುಡ್ ಹ್ಯಾಬಿಟ್ ಹೆಂಗಿರತ್ತೆ? ನನ್ಗೆ ಐ ಲವ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಫುಡ್. ನನ್ ಕುಕಿಂಗು ಇಷ್ಟ ಅಂಡ್ ಟ್ರೈಂಗ್ ಇಷ್ಟನಾ ನಿಮ್ಗೆ? ಇಷ್ಟ. ನಮ್ಗೆ ಇನ್ನೊಂದು ಎಪಿಸೋಡ್ ಸಿಗುತ್ತೆ ಹಂಗಾದ್ರೆ. ನನ್ಗೆ ಥಿಂಕಿಂಗ್ ಬೇಕು, ಇಲ್ದಿದ್ರೆ ಡಿಸ್ಟ್ರೆಸಿಂಗ್ ಬೇಕು ಅಂದ್ರೆ ಕುಕಿಂಗ್ ಮಾಡ್ತೀನಿ. ಫುಡ್ ಅಲ್ಲಿ ನಿಮ್ಗೆ ಏನೇನು ಇಷ್ಟ? ವೆಜ್ ಅಲ್ಲಿ ನಾನ್ ವೆಜ್ ಅಲ್ಲಿ ಎರಡರಲ್ಲೂ ದಿ ಬೆಸ್ಟ್. ಅರ್ಧ ರಾತ್ರಿ ಕೊಟ್ಟರು ತಿಂತೀನಿ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅದು ಬೆಳಗ್ಗೆ ರಾತ್ರಿ ಅಷ್ಟೇ. ಅದು ಬಿಟ್ರೆ ನನ್ಗೆ ಬಿರಿಯಾನಿ ಆಫ್ ಕೋರ್ಸ್ ಇಸ್ ಆಲ್ ಟೈಮ್ ಫೇವ್ರೆಟ್. ಈಗ ಫುಲ್ ಇಲ್ಲಿಂದ ನಮ್ ಲೋಕಲ್ ಹೋಗೋಣ. ಲೋಕಲ್ ಹೋಗೋಣ? ಓಕೆ, ಡನ್. ಸೊ ಈಗ ನೀರ್ ದೋಸೆ ಎಸ್, ಪನೀರ್ ಗೀ ರೋಸ್ಟ್. ಈ ವರ್ಷ ನಮ್ಮ ಕುಂದಾಪುರದ ಇಯರು ಅಲ್ವಾ, ಶೆಟ್ರು. ಸೊ ಅದಕ್ಕೆ ಅವ್ರಿಗೋಸ್ಕರ ಗೀ ರೋಸ್ಟ್. ಇದನ್ನ ರಿಷಬ್ ಶೆಟ್ರಿಗೆ ಡೆಡಿಕೇಟ್ ಮಾಡ್ತೀವಿ ನಾವು. ತಿನ್ಸಕ್ಕಂತ ಆಗಲ್ಲ. ಹೆಂಗ ಅನಿಸ್ತು ಕಾಂತಾರ ನೋಡಿ? ಓ ಸೂಪರ್. ಅವ್ರ ತರ ಡೆಡಿಕೇಶನ್ ಯಾರ ಹತ್ರನೂ ಇಲ್ಲ. ಹೌದಪ್ಪ, ಯಾವ ರೇಂಜ್ಗೆ ಇಂಟರ್ನ್ಯಾಷನಲ್ ಸಿನಿಮಾ ಮಾಡಿದ್ದಾರೆ. ಉಫ್, ವಂಡರ್ಫುಲ್. ಆ ಸೆಟ್ ವರ್ಕ್, ಆ ಪ್ರೊಡಕ್ಷನ್ ಡಿಸೈನ್, ಅಯ್ಯೋ ಇಂಟರ್ನ್ಯಾಷನಲ್ ಸ್ಕೇಲ್ ಅಲ್ಲಿ ಇರೋದಂದ್ರೆ ಆ ಪಿಕ್ಚರ್. ಹೌದು. ಈ ಗ್ಯಾಪ್ ಅಲ್ಲಿ ಸೋ ಫ್ರಮ್ ಸೋ ಹೆಂಗ್ ಗೆಲ್ಬಿಟ್ಟು ನೋಡಿ. ಹೌದು, ಅದು JP ಅವರು ನಮ್ ಸ್ವಾತಿ ಮತ್ತೆ ಮೇಲೆ ಆಕ್ಟ್ ಮಾಡಿದ್ದಾರೆ. ಅಯ್ಯೋ ಎಂತ ಒಳ್ಳೆ ಪರ್ಸನ್, ಒಳ್ಳೆ ಕತೆ. ಎಂಡಲ್ಲಿ ಆ ಮೆಸೇಜು ನನಗೆ ಫಸ್ಟು ಏನು ಹಿಂಗೆ ಅಂತ ಅನಿಸ್ತಿತ್ತು ಆ ಹ್ಯಾಪ್. ಅದಾದ್ಮೇಲೆ ಅದು ಎಮೋಷನ್ಸ್ನ ಕ್ಯಾರಿ ಮಾಡಿರೋ ರೀತಿ ಇದೆ ಅಲ್ಲ, ಹೌದು, ಅಮೇಝಿಂಗ್. ಅದೇ ಅದ್ರಲ್ಲಿ ಎಲ್ಲರೂ ಮೆಸೇಜ್ ಕೊಟ್ಟಿದ್ರೆ ಯಾರು ನೋಡ್ತಿರ್ಲಿಲ್ಲ. ಹೌದು, ಅದಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ಟೆಲಿಂಗ್ ಅ ಸ್ಟೋರಿ ವಿತ್ ಅ ಮೆಸೇಜ್. ತುಂಬಾ ಲೇಯರ್ಸ್ ಕೊಡಬೇಕು. ಅದನ್ನ 20 minutes ಅಲ್ಲಿ ನೀವು ಕೊಟ್ಟಿದ್ದೀರಾ. ಅದ್ರ ಬಗ್ಗೆ ನಾನು ಹೇಳ್ಬೇಕಾ ಹೇಳ್ಬಾರ್ದ ನಂಗೆ ಗೊತ್ತಿಲ್ಲ. ಅಂದ್ರೆ ನೀವು ನೋಡೋವರೆಗೂ ಆ ಕ್ಯೂರಿಯಾಸಿಟಿ ಉಳಿಸ್ಕೊಬೇಕಾ, ಅಥವಾ ನಾನೀಗ ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಬೇಕಾ? ನೀವು ಪರ್ಮಿಷನ್ ಕೊಟ್ರೆ ಶೇರ್ ಮಾಡ್ತೀನಿ. ಸ್ಪಾಯ್ಲರ್ ಕೊಡಬೇಡಿ. ಎಸ್, ಯಾವಾಗ ತೋರಿಸ್ತೀರಾ ಎಲ್ರಿಗೂ? ಅತಿ ಶೀಘ್ರದಲ್ಲಿ. ಅಲ್ಲಿವರೆಗೂ ಕ್ಯೂರಿಯಾಸಿಟಿ ಹಂಗೆ ಇಟ್ಕೊಬೇಕಾ? ಇಶ್ಯೂಸ್ ಬೇರೆ ತುಂಬಾ ಇದೆ, ಬಟ್ ಆ ಇಶ್ಯೂಸ್ ಏನು ಅಂತ ಆಮೇಲೆ ಹೇಳೋಣ. ಕರೆಕ್ಟ್. ಎಸ್, ಇಷ್ಟು ಚೆನ್ನಾಗೆ 20 ನಿಮಿಷದಲ್ಲಿ ಒಂಥರ ಹಾರ್ಟ್ನ ಹಿಂಗೆ ಇಟ್ಕೊಳಂಗೆ ಮಾಡಿದ್ರು. ಮತ್ತು ನಮಗೆ ಗೊತ್ತಿಲ್ಲದೆ ಇನ್ಫ್ಯಾಕ್ಟ್ ಪೇರೆಂಟ್ಸ್ಗೆ ತುಂಬ ಅಫೆಕ್ಟ್ ಮಾಡುವಂಥ ಮೂವಿ. ಅಂದರೆ ಗುಡ್ ವೈಬಲ್ ನಾನು ಹೇಳ್ತಿರೋದು. ಅಂದರೆ ಎಮೋಷನ್ಸ್ ತುಂಬ ಅನುಭವಿಸ್ತಾರಲ್ಲ ಅಂಥವ್ರಿಗೆ ತುಂಬ ಬೇಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ವೆರಿ ಬಿಗಿನಿಂಗ್ಗೆ ನಾವು ಸ್ಟೋರಿಗೆ ಕನೆಕ್ಟ್ ಆಗ್ತೀವಲ್ಲ, ಅದು ವಿತಿನ್ ಫ್ಯೂ ಸೆಕೆಂಡ್ಸ್, ಜಸ್ಟ್ ಫ್ಯೂ ಸೆಕೆಂಡ್ಸ್ ಒಂದು ಫ್ರೇಮ್ ಶುರುವಾಗಿ ಇನ್ನೊಂದೆರಡು ಫ್ರೇಮಿಗೆ ನಾವು ಶಿಫ್ಟ್ ಆಗೋ ಅಷ್ಟೊತ್ತಿಗೆ ನಾವಲ್ಲಿ ಕನೆಕ್ಟ್ ಆಗಿರ್ತೀವಿ. ಅದು ಆ್ಯಕ್ಟಿಂಗು, ಡೈರೆಕ್ಷನು, ಎಡಿಟಿಂಗು ಎಲ್ಲದರದ್ದು ಎಫೆಕ್ಟ್ ಅಲ್ಲಿ ಕಾಣಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಅದನ್ನು ಫೀಲ್ ಮಾಡಿದ್ಮೇಲೆ ನಿಮಗೆ ಇಷ್ಟು ಎಫೆಕ್ಟಿವ್ ಆಗಿ ಹೇಳ್ತಿರೋದು. ನನಗೆ ತುಂಬ ಟೆಕ್ನಿಕಲಿ ಎಲ್ಲ ಗೊತ್ತಿಲ್ಲ, ಬಟ್ ನಾನೇನು ನೋಡಿದೆ ಅದನ್ನು ನಿಮಗೆ ತಲುಪಿಸ್ಬೋದಷ್ಟೇ. ನೀವು ನೋಡಿ, 20 ನಿಮಿಷ ದೊಡ್ಡ ವಿಷಯ ಅಲ್ಲ. ಗಂಟೆಗಟ್ಟಲೆ ಎಪಿಸೋಡ್ಸ್ನ ನೋಡ್ತೀವಂತೆ, ಅಥವಾ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡ್ತೀವಂತೆ. ಇದು ನಿಮಗೆ ತಲುಪಿದ್ರೆ ನಾನೇ ಪರ್ಸ್ನಲಾಗಿ ಅದನ್ನ ಏನು ಪ್ರಮೋಟ್ ಮಾಡ್ತೀನಿ, ಇಲ್ಲಿದೆ ನೋಡಿ ಅಂತ. ಮಿಸ್ ಇಲ್ದೆ ನೋಡಿ. ಶ್ರುತಿ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಅಪ್ಪ, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆಂದ ಆ್ಯಕ್ಟ್ ಮಾಡಿದ್ದಾಳೆ. ಹ್ಯಾಟ್ಸ್ ಆಫ್ ಯು ಶ್ರುತಿ. ಆ್ಯಂಡ್ ನಿನ್ನ ಟ್ಯಾಲೆಂಟ್ ಏನಂತ ಗೊತ್ತಿತ್ತು, ಬಟ್ ಇವ್ರು ಇಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ನಿನ್ನ ಅಂತ ಗೊತ್ತಿರಲಿಲ್ಲ. ಆ ಮಗು ಅಂತೂ ಹಾರ್ಟ್ ಟಚಿಂಗ್, ಏನಂತಾರೆ, ಅದು ನೋಡೋದೇ ಒಂದು ನಟನೆ ಅನ್ನಂಗಿದೆ ಆ ಮಗು ಅಲ್ವಾ? ಎಸ್, ಅವನು ಅಗ್ನಿ ವೆರಿ ಗುಡ್ ಟ್ಯಾಲೆಂಟ್. ಹೌದು. ಅದು ಹೆಂಗೆ ಸರ್ಚ್ ಮಾಡಿಬಿಟ್ರೋ, ಅದು ಹೆಂಗೆ ಸಿಕ್ಬಿಟ್ರೋ ಗೊತ್ತಿಲ್ಲ. ಅದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಶ್ವಿನಿ ಅವ್ರ ಕೊಡುಗೆ. ಅವರು ನನಗೆ ಶಿ ಸೆಂಡ್ ಮೀ ಹಿಸ್ ಫೋಟೋ ಆ್ಯಂಡ್ ಒಂಥರ 2-3 ಸತಿ ಆಡಿಷನ್ ಮಾಡಿಸಿ ಆಮೇಲೆ ಕೊಟ್ಟರು. ಫ್ಯಾಂಟಾಸ್ಟಿಕ್. ಅಂದರೆ ನಾವೇ ಮುದ್ದು ಮಾಡಬೇಕು ಅನಿಸುತ್ತೆ, ಅಷ್ಟು ಮುದ್ದು. ಅದ್ರದ್ದು ಆ್ಯಕ್ಟಿಂಗ್ ಅಂತಲೇ ಅನಿಸಲ್ಲ, ಅಷ್ಟು ನ್ಯಾಚುರಲ್ ಆಗಿದೆ. ಜಾಸ್ತಿ ಬೇಡ, ನೀವು ನೋಡಿ ಅದನ್ನ ನಿಮಗೆ ಗೊತ್ತಾಗುತ್ತೆ. ಬಟ್ ನೀವು ಯಾರು ಡೆಫಿನೆಟಾಗಿ ಅನ್ಕೊತೀರಾ ಅಯ್ಯೋ ಇನ್ನೂ ಇದೆ ಇದು, ಆಮೇಲೆ ಟೈಮ್ ನೋಡಿದ್ರೆ ಮುಗ್ದೋಯ್ತು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ನಾನು ನಿಜ ನಿಮ್ಮೊಳಗೆ ಈ ಥರ ಎಲ್ಲ ಡೈರೆಕ್ಟರ್ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು. ತೋರಿಸ್ಕೊಳ್ಳೋಕ್ಕೆ ಮಾಡಿರೋ ಸಿನಿಮಾ. ಹೌದು, ಚೆನ್ನಾಗೇ ತೋರಿಸ್ಕೊಂಡಿದ್ದೀರಾ. ನಮ್ಮ ಜಟ್ಟ ನಾವೇ ಬಡ್ಕೋಬೇಕು ಅಂತಾರಲ್ಲ.
ಯಾಕೆ ಯಾರೋ ಬಂದ್ ಯಾಕೆ ನಮ್ಮನ್ನ ಏನೋ ಮಾಡ್ಬೇಕು ಯಾಕೆ ನೀವು ನನ್ನ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ತಿದ್ದೀರಾ? ಎಸ್, ಇಲ್ಲೊಂದು ನನಗೆ ಇಂಟ್ರೆಸ್ಟಿಂಗ್ ಅನ್ಸೋ ಒಂದಷ್ಟು ಫೋಟೋಸ್ ಅಥವಾ ರೀಲ್ಸ್ ಇದೆ. ಸೊ ಅದನ್ನ ಕೇಳೋಣ ಅಂತ ಇಲ್ಲಿ ಶಂಕರ್ನಾಗ್ ಅವ್ರು ಮಾತಾಡಿರೋದಿದೆ. ಸೊ ಇದ್ರ ಬಿಹೈಂಡ್ ಯಾಕೆ ಇದನ್ನ ಮೆನ್ಷನ್ ಮಾಡಿರೋದು ನಿಮ್ ರೀಲ್ಸ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಏನಿದೆ? ಪ್ಯಾಂಡಮಿಕ್ ಟೈಮ್ ಅಲ್ಲಿ ನಾನು ತುಂಬಾ ಶಂಕರ್ನಾಗ್ ಅವ್ರದ್ದು ಹಳೆ ರೇರ್ ವಿಡಿಯೋಸ್ ಅದೆಲ್ಲ ಹುಡುಕ್ತಾ ಹೋದೆ. ಬಹುಭಾಷೆಯಲ್ಲಿ ಮಾತಾಡೋದು, ಇಂಗ್ಲಿಷ್ ಅಲ್ಲಿ ಥಿಯೇಟರ್ ಸ್ಪೇಸು, ಅದೇನೇನೋ ಅದು. ಸೊ ಅಲ್ಲಿಂದ ಒಂದು ವಿಡಿಯೋ ತುಂಬಾ ಇನ್ಸ್ಪೈರ್ ಆಯ್ತು. ಸೊ ಅದನ್ನ ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂತ ಬೇರೆಯವ್ರಿಗೂ ಶೇರ್ ಮಾಡಕ್ಕೆ. ಅದು ಪ್ಲಸ್ ಶಂಕರ್ನಾಗ್ ಇಸ್ ಸಚ್ ಎನ್ ಇನ್ಸ್ಪೈರಿಂಗ್ ಪರ್ಸನ್ ಅಲ್ವಾ. ನನಗೆ ಇವತ್ತು ತನಕ ಅವ್ರದ್ದು ಆಕ್ಸಿಡೆಂಟ್ ಫಾರ್ ಇನ್ಸ್ಟೆನ್ಸ್ ಇಸ್ ಸಮಥಿಂಗ್ ಐ ಲವ್. ಆ ಪಿಕ್ಚರ್ ನೋಡಿ ಸ್ವಾಮಿ, ನಾವಿರೋದು ಹೀಗೆ, ಮಿಂಚಿನ ಓಟ ಇರಲಿ, ಏನ್ ಐ ಮೀನ್ ಪ್ರತಿ ಸಿನಿಮಾದಲ್ಲೂ ಹೀಸ್ ಎಕ್ಸ್ಪೆರಿಮೆಂಟೆಡ್ ಅಂಡ್ ಈಸ್ ಗಾನ್ ಬಿಯಾಂಡ್ ಹಿಸ್ ಟೈಮ್ಸ್. ಸಿನಿಮಾ ಅಂದರೆ ಹಂಗಿರಬೇಕು. ಸೊ ಅದಕ್ಕೆ ಪ್ರಯೋಜನಶೀಲತೆ ಇದೆಯಲ್ಲ, ಅದು ದಟ್ ಈಸ್ ರಿಯಲ್ ಆರ್ಟಿಸ್ಟ್. ಅದು ನನಗೆ ಇಷ್ಟ. ಹೌದು, ಅವ್ರು ಇರ್ಬೇಕಿತ್ತು ಅಂತ ತುಂಬಾ ಅನ್ಸುತ್ತೆ ಅಲ್ಲ. ಹೌದು, ಮಲ್ಟಿ ಟ್ಯಾಲೆಂಟೆಡು, ಅಪ್ಪ ಎಕ್ಸ್ಟ್ರಾಡಿನರಿ. ಹೌದು, ಇವತ್ತು ಅನಂತ್ ಸರ್ ನಮ್ಮ ಜೊತೆ ಇರೋದೇ ನಮ್ಮ ಹೆಮ್ಮೆ. ಹೌದು, ಕಂಪ್ಲೀಟ್ಲಿ ಅಲ್ವಾ. ನಿಮಗೆ ಅನಂತ್ ಸರ್ ಜೊತೆ ಒಂದು ಕನೆಕ್ಷನ್? ಅವ್ರು ತುಂಬಾ ಐ ಲೈಕ್ ಹಿಮ್ ಅ ಲಾಟ್. ಅವರು ದೇರ್ ಇಸ್ ಚೈಲ್ಡ್ ಇನ್ಸೈಡ್ ಹಿಮ್. ನಾವು ಒಂದು ಒಳ್ಳೆ ಮೆಮರಿ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇವೆಂಟ್ ಪ್ರೆಸ್ ಮೀಟ್ ಇತ್ತು ರೇಣುಕಾಂಬ ಥಿಯೇಟರ್ ಅಲ್ಲಿ. ಆವಾಗ ರಿಷಬ್ ಅವ್ರ ಮೇಲೆ ಕರೀತಾ ಇದಾರೆ. ನಾನು 2ನೇ ರೋ ಅಲ್ಲಿ ನಂದು ಒಂದು ಯೂಶಲ್ ಸೀಟ್ ಇತ್ತು ಅಲ್ಲಿ. ಸೊ ಅಲ್ಲಿ ಕೂತಿದ್ದೆ. ಅನಂತ್ ಸರ್ ಬಂದ್ಬಿಟ್ಟು ನಾನು, ಶ್ರೀನಾ ಕಮ್, ಐ ವಿಲ್ ಸಿಟ್ ವಿತ್ ಯು, ಲೆಟ್ ಅಸ್ ಬೋತ್ ಮೇಕ್ ಫನ್ ಆಫ್ ಪೀಪಲ್ ಆನ್ ಸ್ಟೇಜ್. ಅಲ್ಲಿಂದ ರಿಷಬ್ ಬನ್ನಿ ಸರ್ ಅಂತ. ಎಷ್ಟು ಮಜಾ ಅದು. ವೆರಿ ನೈಸ್. ಆ್ಯಂಡ್ ಜನರಲಿ ಅವರು ಎಂಥ ಪರ್ಫಾರ್ಮರ್. ಐ ಮೀನ್ ಅದೇ ಕಮಲ್ ಹಾಸನ್ ಸರ್ ಅಲ್ಲಿ ಚೆನ್ನೈಯಿಂದ ಬಂದ್ಬಿಟ್ಟು ಅವ್ರ ಸಿನಿಮಾ ನೋಡ್ಬಿಟ್ಟು ಇನ್ಸ್ಪೈರ್ ಆಗೋಕೆ ಹೋಗ್ತಾ ಇದ್ರಲ್ಲ. ದಟ್ ಶೋಸ್ ದ ರೇಂಜ್ ಆಫ್ ಟ್ಯಾಲೆಂಟ್ ದಟ್ ಅ ಪರ್ಸನ್ ಲೈಕ್ ಅನಂತ್ ಸರ್ ಇಸ್. ಅವರು ಅನಂತ್ ಸರು ತುಂಬ ಎಷ್ಟು ತಲೆಮಾರು ದಾಟಿರೋದು, ಒಂದು 6 ತಲೆಮಾರಿನ ನಟರು ಅಥವಾ ಡೈರೆಕ್ಟರ್ಸ್ ಜೊತೆ ಅವ್ರು ಕೆಲಸ ಮಾಡಿದ್ದಾರೆ. ಡೆಫಿನೆಟ್ಲಿ. ಹೌದು. ಗೀತಾ ಸಿನಿಮಾ ಗೀತಾ ಮೀನ್ಸ್ ಯಾರು ಆ ಕಾಲದಲ್ಲಿ ಫುಲ್ ಅವರು ಡೈರೆಕ್ಟರ್ ಅಯ್ಯರ್ ಅವರು, ಜಿ ಅಯ್ಯರ್. ಆ ಟೈಮಲ್ಲಿ ಎಷ್ಟೊಂದು ಜನರು ಅಲ್ಲಿಂದ ಆ ಕಡೆ ಶಾಂಬೆನಗಲ್ ಎಷ್ಟೊಂದು ಜನ. ಅಂಡ್ ಇಲ್ಲಿ ಈ ಕಡೆ ಮರಾಠಿ ಥಿಯೇಟರ್ ಅಂಡ್ ಎಷ್ಟು ಇಂಟ್ರೆಸ್ಟಿಂಗ್ ಸಿನಿಮಾ 70s 80s ಅಲ್ಲಿ ಹಿಂದಿನಲ್ಲಿ ಅದು ಮಾಡಿರೋದು. ಅಲ್ಲಿಂದ ಕನ್ನಡದಲ್ಲಿ ಎಲ್ಲ ಐ ಮೀನ್ ಫ್ರಮ್ ಹಾರ್ಡ್ ಕೋರ್ ಕಮರ್ಷಿಯಲ್ ಟು ಕಾಮಿಡಿ ಟು ಎವ್ರಿಥಿಂಗ್. ಲೈಕ್ 90s ಕಾಮಿಡಿ ಅವ್ರದ್ದಂದ್ರೆ ದಟ್ ಇಸ್ ಅ ಡಿಫ್ರೆಂಟ್ ಹೌದು ಕಾನ್ವರ್ಸೇಷನ್ ಅವ್ರದ್ದು. ಎಸ್, ಅವ್ರು ನೋಡಿದ್ರೇನೆ ನಗು ಬರಬೇಕು, ಆ ರೇಂಜಿಗೆ ಅವರು ಆಕ್ಟ್ ಮಾಡ್ತಾರೆ. ಹೌದು, ಡೈಲಾಗ್ಸೇ ಬೇಡ. ಒಬ್ಬ ಕಾಮಿಡಿಯನ್ ಏನ್ ಮಾಡ್ಬೋದು ಅದನ್ನ ಅನಂತ್ ಸರ್ ತುಂಬಾ ಅಲ್ಲಿ ನೀಟಾಗಿ ಮಾಡ್ಬಿಡ್ತಾರೆ. ಒಬ್ಬ ಹೀರೋ ಏನ್ ಮಾಡ್ಬೇಕು ಅದನ್ನು ತುಂಬಾ ಚೆನ್ನಾಗಿ. ಹೌದು, ಅವ್ರೊಳಗೆ ಒಬ್ಬ ರಾಜಕಾರಣಿನೂ ಇದಾನಲ್ವಾ, ಅದು ಇಂಟ್ರೆಸ್ಟಿಂಗ್. ಅವ್ರದ್ದು ಅವ್ರು ವೆರಿ ವೆಲ್ ಇನ್ಫಾರ್ಮ್ ಪರ್ಸನ್. ಆಮೇಲೆ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾರಲ್ಲ, ಪ್ಲಸ್ ಅವರು ಹಾಡ್ತಾರೆ. ರೀಸೆಂಟ್ ಆಗಿ ಒಂದು ಜೋಗಿ ಸರ್ ಹಾಕಿದ್ರಲ್ಲ ಅದು. ಪ್ಲಸ್ ಇಲ್ಲ, ನಾನು ಡೈರೆಕ್ಟ್ ಆಗಿ ಮೆಟ್ಟಿಮಣಿ ಸಂಗ್ ಲೈಕ್ ಸಂಸ್ಕೃತ್ ಶ್ಲೋಕಾಸ್ ಅಂಡ್ ಆಲ್ ಒಂದು ಎಷ್ಟು ಚೆನ್ನಾಗಿ ಹಾಡ್ತಾರೆ. ಬ್ಯೂಟಿಫುಲ್. ನನ್ನ ತಮ್ಮ ಶಂಕರ ಓದಿದ್ದೀರಲ್ಲ, ಅದನ್ನ ಓದ್ತಾ ಇದ್ರೆ ನಾವಲ್ಲಿ ಆ ಸ್ಕ್ರೀನ್ ಪ್ಲೇನ ನಮ್ಮ ತಲೆಯಲ್ಲಿ ಬರ್ತಾ ಇದ್ರೆ ಅಲ್ಲಿ ಎದುರುಗಡೆ ಪಿಕ್ಚರ್ ಕಣ್ಮುಂದೆ ಬರ್ತಾ ಇರುತ್ತೆ. ಅದೆಷ್ಟು ಎಫೆಕ್ಟಿವ್ ಆಗಿ ಇದು ಮಾಡಿದ್ದಾರೆ. ಪತ್ರಕರ್ತರದ್ದು ತುಂಬಾ ಕೆಲಸ ಇದೆ. ಅದು ಅವರು ಹಾರ್ಟ್ ಇಂದ ಬರ್ದಿರೋ ರೈಟಿಂಗ್ ಅಲ್ವಾ. ಸೊ ಅದು ಡೆಫಿನೆಟ್ಲಿ. ಅದು ಲಂಕೇಶ್ ಪತ್ರಿಕೆನಲ್ಲಿ ಎಪಿಸೋಡ್ಸ್ ಬಂದಿತ್ತು, ಅದಾದ್ಮೇಲೆ ಬುಕ್ ಆಗಿದ್ದು ಅಂತ ಕೇಳ್ಪಟ್ಟೆ. ಬಟ್ ಎಕ್ಸ್ಟ್ರಾಡಿನರಿ. ಎಸ್, ಒಂದು ಪರ್ಸನ್ ಅಲ್ಲಿ ಅಷ್ಟು ವೈವಿಧ್ಯಮಯವಾಗಿರ್ಬೋದು ಒಬ್ಬ ವ್ಯಕ್ತಿ ಅನ್ನೋದು ಲೈವ್ ಎಕ್ಸಾಂಪಲ್ ಅವರು. ಸೋ ಸ್ವೀಟ್. ಎಸ್, ನಮ್ಮ ನೆಕ್ಸ್ಟ್ ಮೇನ್ ನಿಮ್ ಫೇವರೇಟ್ ಕಲರ್ಫುಲ್ ಆಗಿದೆ. ಎಸ್, ವೆಜಿಟೇಬಲ್ ಬಿರಿಯಾನಿ. ಪಾಪ ಇವ್ರಿಗೆ ಏನ್ ಅನ್ಕೋತಾರೆ ಗೊತ್ತಾ, ಓ ಅಂತ ಹೋಗಿ ಶಿ ಇಸ್ ರೆಡಿ. ಬನ್ನಿ.
ಬಿರಿಯಾನಿ ಅಂದ ತಕ್ಷಣ ನಂಗೆ ಅಪ್ಪು ಸರೇ ನೆನಪಾಗೋದು. ಹೋಗಿ ಇವಾಗ ವೆಜ್ ಬಿರಿಯಾನಿ ತಿಂತೀಯಾ ನೀನು? ಎಸ್, ಏನು ಸ್ಪೂನ್? ಥ್ಯಾಂಕ್ ಯು, ದಟ್ಸ್ ಎನಫ್. ನನಗೆ ಸ್ಪೂನ್ ಬೇಕು. ಕಡೆ ಆಲ್ಸೋ ಕೆಡ ಟಿಶ್ಯೂ. ನೀವು ನೀಡ್ ಆಯ್ತಾ? ಇಲ್ಲ, ನಾನು ರಾಯ್ತಾ ತಿನ್ನಲ್ಲ. ಇದು ಫಸ್ಟ್ ಹಾಗೆ ಟೇಸ್ಟ್ ಮಾಡಬೇಕು. ನಿಮಗೆ ಬಿರಿಯಾನಿ ಹಂಗೆ. ಇದು ಒಂಥರ ಡಿಫ್ರೆಂಟ್ ಕಲರ್ ಇದೆ ಆ್ಯಂಡ್ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ವೆರಿ ಲೋಕಲ್ ಫ್ಲೇವರ್, ಚೆನ್ನಾಗಿದೆ. ನೈಸ್ ಫುಡ್. ಆ್ಯಕ್ಚುಲಿ ಹೇಳಿದ್ರಿ ನೀವು ಫುಡ್ ನಿಮ್ಗೆ ಇಷ್ಟ ಆಗುತ್ತೆ ಬನ್ನಿ ಅಂತ. ಆ್ಯಂಡ್ ಒನ್ ಮೋರ್ ಫೋಟೋ ನಾನು ನೋಡಿದ್ದು, ನೀವು ಆ್ಯಕ್ಟ್ ಮಾಡಿದ್ದೀರಾ. ಅದಕ್ಕೆ ನಾನು ಇಂಟರ್ವ್ಯೂನಲ್ಲಿ ಆಕ್ಟಿಂಗು ನಾನು ಹೇಳಿದ್ದು ರಮೇಶ್ ಸರ್ದು. ಇಲ್ಲ, ಅದಕ್ಕಿಂತ ಇನ್ನೂ ಒಂದು ಆ್ಯಕ್ಟಿಂಗ್ ನಾನು ಇವಾಗ ನಿಮಗೆ ತೋರಿಸಿದ್ದು. ಇದ್ರಲ್ಲಿ ನೀವು ಅಂದ್ರೆ ಈಗಿರೋ ಫೇಸ್ಗೂ ಆ ಫೇಸ್ಗೂ ಗೊತ್ತಾಯ್ತು. ಇದು ಒಂದು ಕನ್ನಡ ಚಿತ್ರ. ನಾನು ಸೆಟ್ ಅಲ್ಲಿ ಅಟ್ ಗಾನ್ ಟು ಮೀಟ್ ರಾಗಿಣಿ ಅಂಡ್ ಶಿವಣ್ಣ ಇಂಟರ್ವ್ಯೂಗೆ. ಅಲ್ಲೇ ಓಂ ಪ್ರಕಾಶ್ ಅವರು ಬನ್ನಿಮ್ಮ, ನೀವು ಒಂದ್ಸತಿ ನನ್ನ ಜೊತೆ ನಮ್ಮ ಪಕ್ಕ ಕೂತ್ಕೊಂಡ್ಬಿಡಿ, ನೀವು ಅಲ್ಲೇ ಇರಿ, ನೀವು ನಮ್ಗೆ ಸಿನಿಮಾಗೆ ಗುಡ್ ಲಕ್ ಅಂತ ಕೂತ್ಬಿಟ್ರು. ಸೀನ್ ಅವ್ರದ್ದು ಸ್ಟಾರ್ಟ್ ಆಗತ್ತೆ, ಅಷ್ಟೇ ದಿ ಎಂಡ್. ಹಂಗೆ ಹೋದ್ರು, ಇಲ್ಲಿಂದ ಬಂದ್ರು ಅಷ್ಟೇ. ಸೊ 1 ಸೆಕೆಂಡ್. ಸೊ ಆ ಪಿಕ್ಚರ್ ಅಲ್ಲಿ ನಾನು ಸೆಕೆಂಡ್ ಹೀರೋಯಿನ್, 1 ಸೆಕೆಂಡ್ ಹೀರೋಯಿನ್. ಈಗೂ ಉಂಟಾ? ಶಿವಣ್ಣ ಫಿಲ್ಮ್ ಅಲ್ಲಿ ಸೆಕೆಂಡ್ ಹೀರೋಯಿನ್ ಪಾರ್ಟ್. ವಾಟ್ ಅಬೌಟ್ ಶಿವಣ್ಣ? ಶಿವಣ್ಣ ಇಸ್ ಎನರ್ಜಿ ಇಸ್ ಟೂ ಗುಡ್. ಹೌದು, ಮಚ್ಚು ಲಾಂಗು ಅಂದ್ರೆ ಶಿವಣ್ಣ, ಶಿವಣ್ಣ ಅಂದ್ರೆ ಮಚ್ಚು ಲಾಂಗು. ಇಲ್ಲ, ಶಿವಣ್ಣ ಬಿಯಾಂಡ್. ಅದು ಹಿಂಗ್ ನೋಡಕ್ಕೆ ಇಲ್ಲ, ನನ್ಗಂತೂ ಶಿವಣ್ಣ ಎಷ್ಟು ಸೂಟಬಲ್ ಗೊತ್ತಾ? ಅದನ್ನ ಯಾರಿಗೂ ಲಾಂಗು ಮಚ್ಚು ಸೂಟ ಕ್ಯಾಪ್ಚರ್ ಮಾಡ್ತಾರಲ್ಲ ಅವ್ರನ್ನ, ನಂಗೆ ಅದು ಇಷ್ಟ. ನನಗೆ ಬೇರೆ ಲೈಕ್ ಅವ್ರ ಹತ್ರ ರೇಂಜ್ ಇದೆಯಲ್ಲ, ಐ ಲೈಕ್ ಇಮ್ ಬಿಯಾಂಡ್ ದ ಮಚ್ಚು ಲಾಂಗ್ ಆಲ್ಸೋ. ಬಿಕಾಸ್ ಅವ್ರ ಹತ್ರ ಎಮೋಷನಲ್ ರೇಂಜು ಸಖತ್ತಾಗಿ. ಲೈಕ್ ಜನಮಯ ಜೋಡಿ ನೋಡಿ, ಅದೇ ನಮ್ಮೂರ ಮಂದಾರ ಅಲ್ಲಿ ಆ ಶಿವಣ್ಣ ತುಂಬಾ ಲಕ್ಕಿ ಅಲ್ಲ. ಹಾ, ವೆರೈಟಿ ಫ್ಲೇವರ್ ಪಾತ್ರಗಳು ಸಿಕ್ಕಿರೋದು ಅವ್ರಿಗೆ. ಕರೆಕ್ಟ್. ನೋಡಿ, ಅಗ್ನಿಶ್ರೀಧರ್ ಅವ್ರಿಗೂ ಅವರೇ ಬೇಕು. ಕರೆಕ್ಟ್. ಅವ್ರಿಲ್ಲ ಅಂದ್ರೆ ತಮಸ್ಸು ಮಾಡೋದೇ ಇಲ್ಲ ಅವರು. ಹೌದು. ಬರ್ಗೂರ್ ರಾಮಚಂದ್ರಪ್ಪ ಅವ್ರಿಗೂ ಅವರೇ ಬೇಕು. ಹೌದು. ಅವ್ರಿಲ್ಲ ಅಂದ್ರೆ ಅವರು ಮಾಡಲ್ಲ. ಅಂದ್ರೆ ಇಷ್ಟೊಂದು ಜನ ನಿರ್ದೇಶಕರಿಗೆ ಡಾರ್ಲಿಂಗ್ ಅವರು. ಹೌದು ಅಲ್ವಾ? ಎಸ್. ನನ್ಗೆ ಅವ್ರದ್ದು ತುಂಬ ಆಶ್ಚರ್ಯ ಅಂದರೆ, ತುಂಬ ಹಳಬ್ರಿಂದ ಹಿಡಿದು ಈಗಿರೋ ಹೊಸ ಜನ್ರೇಷನ್ಗೆ ಶಿವಣ್ಣ ಬೇಕು ಅಂದರೆ. ಮತ್ತು ನಿಮಗೆ ಒಂದು ವಿಷಯ ಗೊತ್ತಾ? ಶಿವಣ್ಣಂದು ಫಸ್ಟ್ ಶೋಗೆ ಜಾಸ್ತಿ ಹೋಗೋದೇ ಯಂಗ್ಸ್ಟರ್ಸ್. ಕರೆಕ್ಟ್. ನೋಡ್ಬೋದು, ಬಿಕಾಸ್ ಅವ್ರ ವೈಬ್ ಇಸ್ ಅ ಯಂಗ್ ಗೈ. ಸೊ ಆವಾಗ್ಲೂ ಯಂಗ್ಸ್ಟರ್ಸ್ ಹೋಗ್ತಾ ಇದ್ರು, ಇವಾಗ್ಲೂ ಯಂಗ್ಸ್ಟರ್ಸ್ ಹೋಗ್ತಾ ಇರೋದು ನೋಡಿ, ಅಲ್ವಾ? ಸೊ ಅಂಡ್ ಪ್ಲಸ್ ದ ಹೋಲ್ ಪಾಯಿಂಟ್ ಇಸ್ ಆ ಕನೆಕ್ಷನ್ ತುಂಬಾ ಕಮ್ಮಿ ಜನರಿಗೆ, ಆ ರೇಂಜ್ ಕನೆಕ್ಷನ್. ಹೌದು. ಆ ಕಡೆ ರಜನಿ ಸರ್ ಇದ್ದಾರೆ. ಅದಕ್ಕೆ ನೋಡಿ, ರಜನಿ ಸರ್ ಜೊತೆ ಆಕ್ಟ್ ಮಾಡಿ ಈಗ ತಮಿಳಲ್ಲಿ ಹೆಂಗ್ ಮಿಂಚ್ತಾ ಇದ್ದಾರೆ, ನೆಕ್ಸ್ಟ್ ತೆಲುಗು ಮಿಂಚ್ತಾರೆ ನೋಡಿ. ಹೌದಪ್ಪ. ಎಸ್. ಅವ್ರಿಗೆ ಆರೋಗ್ಯ ಇದಾದಾಗ ನೀವು ಯಾವಾಗಾದ್ರು ಮೀಟ್ ಮಾಡಿದ್ರೆ ಮತ್ತೆ ಹೋಗಿ? ಎಸ್, ಆಫ್ ಕೋರ್ಸ್ ಮೀಟ್ ಮಾಡಿದೆ. ಅವ್ರ ಟ್ರೀಟ್ಮೆಂಟೇ ನಂಗೆ ತುಂಬ ಇಷ್ಟ. ಅವ್ರ ಮನೆಗೆ ಹೋಗಲಿ, ಎಲ್ಲೇ ಸಿಗಲಿ, ಅವ್ರಿಗೆ ಆಗಲಿಲ್ಲ ಅಂದ್ರೂ ನಮ್ಮನ್ನು ಸಹಿಸ್ಕೊಳ್ಳೋದು. ಹೌದು. ಎನಿವೆ, ಶಿವಣ್ಣ ಆ ಗುಡ್ ವೈಬೇ ಅವ್ರನ್ನ ಕಾಪಾಡ್ತಾ ಇರೋದು. ಆ್ಯಂಡ್ ಗೀತಕ್ಕನೂ ಅಷ್ಟೇ. ಡೆಫಿನೆಟ್ಲಿ ಗೀತಕ್ಕ ಇಸ್ ಅ ಬಿಗ್ ಸೋರ್ಸ್ ಫಾರ್ ದಿಸ್. ಅವರು ಬೆಂತಟ್ಟೋ ರೀತಿನೂ ಅಷ್ಟೇ ಚಂದ. ಹೌದು. ಗೀತಮ್ಮ ನಾವು ಯಾರೋ ಗೊತ್ತೇ ಇರಲ್ಲ ಅಂತಂದ್ರೂ ನಮ್ದೇನೋ ವಿಡಿಯೋ ನೋಡಿದರೆ ಐ ಸಾ ಯುವರ್ ವಿಡಿಯೋ ಅಂತ ಹೇಳ್ತಾರೆ. ನೈಸ್. ಅದು ಏನು ನಮ್ಗೆ ಹೇಳ್ಬೇಕಾದ ಅಗತ್ಯನೇ ಇರಲ್ಲ. ಅದೇ ಅದಿರುತ್ತಾರಲ್ಲ, ದಟ್ ಶೋಸ್ ಅದು ಆ ಕಾಳಜಿ ಇರೋದು ಜನರ ಮೇಲೆ, ವೆರಿ ಇಂಪಾರ್ಟೆಂಟ್. ಅಪ್ಪು ಸರ್ ಎಪಿಸೋಡ್ ಮಾಡಿದಾಗ ಪೂರ್ಣಿಮಮ್ಮಂದು ಎಪಿಸೋಡ್ ನೋಡ್ಬಿಟ್ಟು
I saw your interview about Appu with ಪೂರ್ಣಿಮಾ ನೈಸ್ ಅಂತ ಹೇಳಿದ್ರು. ನೈಸ್. ಅದು ನನ್ನ ದೊಡ್ಡ ಅವಾರ್ಡ್ ನನಗೆ. ಆ್ಯಂಡ್ ಸುನೈನಾ, ನಿಮ್ಮ ಇಷ್ಟು ಟೈಮ್ ನನಗೆ ಕೊಟ್ಟಿದ್ದೀರಾ ಆ್ಯಂಡ್ ಇಷ್ಟು ಚೆನ್ನಾಗಿ ನನಗೆ ಒಂದು ಒಳ್ಳೆ ರೆಸ್ಟೋರೆಂಟಿಗೆ ಕರ್ಕೊಂಬಂದು ಊಟ ಮಾಡಿಸಿದ್ದೀರಾ. ಹೆಂಗೆ ಥ್ಯಾಂಕ್ಸ್ ಹೇಳೋದು ನಿಮಗೆ? ಥ್ಯಾಂಕ್ಸ್. ನಮ್ಮ ಬ್ರೆಂಚ್ ಥ್ಯಾಂಕ್ಸ್ ಹೇಳಿ ನೀವು ಹೇಳಬೇಕು, ಬಿಕಾಸ್ ಯು ಗಿವನ್ ಮಿ ಅ ಚಾನ್ಸ್ ಟು ಟಾಕ್. ಸೊ ಥ್ಯಾಂಕ್ ಯು. ಸೋ ಸ್ವೀಟ್ ಆಫ್ ಯು. ಎಸ್. ಬ್ರೆಂಚ್ ಕಾನ್ಸೆಪ್ಟು ಒಂದು ಎಪಿಸೋಡಿಗೆ ಮುಗಿಯಲ್ಲ ನಮ್ಮದು, ಯಾಕಂದರೆ ಇದು ತುಂಬ ರೈಟ್ ಪರ್ಸನ್ ನಮಗೆ ಸಿಕ್ಕಿರೋದ ಅವಾಗವಾಗೇ ಬ್ರೆಂಚಲ್ಲಿ ಸಿಗ್ತೀವಿ. ಈಗ ಡೆಸರ್ಟ್ ಒಂದು ಬಾಕಿ ಇದೆ, ಅದು ಪನ್ನಗ ಅವ್ರದ್ದು ರೆಸ್ಟೋರೆಂಟ್, ಅಲ್ಲಿಗೂ ಬರ್ತೀವಿ. ಅದು ಇದು ಆನ್ ಸ್ಕ್ರೀನ್ ಕಮಿಟ್ಮೆಂಟು, ಸೊ ನಾನು ತಪ್ಪಿಸ್ಕೊಳ್ಳಂಗೆ ಇಲ್ಲ. ಹೇಳಿದ್ದೆ ತಪ್ಪಾಯ್ತು ಅನ್ಬಾರ್ದು. ಡೆಫಿನೆಟ್ಲಿ ನೋಡೋಣ. ಇದಿಷ್ಟು ಕಟ್ ಮಾಡ್ಬಿಟ್ಟು ಕಳ್ಸೋದು ಸುನೈನಾಗೆ. ನೀವು ಹೇಳಿದ್ರಿ ಅಲ್ಲ ಯಾವಾಗ ಹೋಗೋಣ ಅಂತ. ಸೊ ಹಾಗೆ ಮತ್ತೆ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮಿಂದ ನಂಗೆ ಇವತ್ತು ಎಷ್ಟೊಂದು ವಿಷಯಗಳು, ನೀವು ಬೇಕಾದಷ್ಟು ಇಂಟರ್ವ್ಯೂ ಕೊಟ್ಟಿರ್ಬೋದು, ಬಟ್ ನನಗೆ ಇಷ್ಟು ಇಂಟರ್ವ್ಯೂ ಕೊಟ್ಟು ಇಷ್ಟು ಟೈಮ್ ಕೊಟ್ಟು ನಂಗೆ ಇಷ್ಟು ಪ್ರೀತಿ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್. ನೋಡಿದ್ರಿ ಅಲ್ಲ ನಮ್ಮ ಬ್ರೆಂಚ್ ಕಾನ್ಸೆಪ್ಟ್ನ ಫಸ್ಟ್ ಎಪಿಸೋಡ್ ಇದು. ಸೊ ಮತ್ತೆ ಯಾರ್ಯಾರು ಸಿಗ್ತಾರೆ ಈ ಪ್ಲೇಸಲ್ಲಿ, ಯಾರ್ಯಾರನ್ನ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ಕಮೆಂಟಲ್ಲಿ ಹಾಕಿ. ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ತುಂಬಾ ಇಂಪಾರ್ಟೆಂಟ್. ಹೇಳಿದ್ನಲ್ಲ, ನೋಡಿದ್ರೆ ಕಣ್ಣು ತಂಪು, ಕೇಳಿದ್ರೆ ಕಿವಿ ತಂಪು, ಗಂಟೆ ಹೊಡೆದ್ರೆ ಜೀವನನೇ ತಂಪು. ಟೇಕ್ ಕೇರ್ ಬಾಯ್.